ನೋ ಮೈದಾ, ನೋ ಶುಗರ್, ಹಾಗೆಯೇ ಹೆಲ್ದಿಯಾಗಿರುವಂಥ ಕೇಕ್ ಮನೆಯಲ್ಲೇ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ತುಂಬ ರುಚಿಯಾದಂಥ ಕೇಕ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇವಾಗ ಕೇಕ್ ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕೇಕ್ ಮಾಡೋದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಜಾಲರಿನೂ ಕೂಡ ಇಟ್ಕೊಳ್ಳಿ. ಸೊ ಇದು ಜಾಲರಿಯಲ್ಲಿ ನಾವು ಹಿಟ್ಟನ್ನು ಜಾಲರಿ ಮಾಡ್ಕೊಂಡ್ವಿ ಅಂದರೆ ಅದರಲ್ಲಿ ಏನಾದರೂ ಕಸ ಇದ್ದರೆ ಅಥವಾ ಏನಾದರೂ ಗಂಟು ಥರ ಇದ್ದರೆ ಪೌಡರ್ ಆಗುತ್ತೆ ಅಂತ. ಈಗ ಇಲ್ಲಿ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಇದೇ ಕಪ್ ಅಳತೆಯಲ್ಲಿ ನಾನು 1/4 ಕಪ್ ಆಗೋಷ್ಟು, ಅಂದರೆ ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ, 1/4 ಕಪ್ ಆಗೋಷ್ಟು ಕೋಕೋ ಪೌಡರ್, ಅನ್ಸ್ವೀಟೆಡ್ ಕೋಕೋ ಪೌಡರ್ನ ಹಾಕೋತಾ ಇದ್ದೀನಿ. ಗೋಧಿ ಹಿಟ್ಟು ತೊಗೊಂಡಿರುವಂಥ ಬೌಲಿನ ಅಳತೆಯಲ್ಲೇ 1 ಬೌಲ್ ಆಗೋಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. ಇದನ್ನು ನೀಟಾಗಿ ಈ ರೀತಿ ಜರಡಿನ ಇಟ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಬಂದಾಗ ನಾವು ಇಲ್ಲಿ ಈ ರೀತಿಯಾಗಿ ಗಂಟನ್ನೆಲ್ಲ ಬಿಡಿಸ್ಕೋಬೇಕಾಗತ್ತೆ. ಸೊ ಇವಾಗ ನೀಟಾಗಿ ಜರಡಿನ ಹಿಡ್ಕೊಂಡಿದ್ದಾಗಿದೆ. ಹಾಗೆ ಈ ಕಡೆ ಎಲ್ಲ ಜರಡಿ ಹಿಡಿದಾಗ ಇಲ್ಲೆಲ್ಲ ಈ ರೀತಿ ಇರುತ್ತೆ, ತಗೊಳ್ಳಿ. ನಂತರ ಇದಕ್ಕೆ ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು, ನೋಡಿ ಈ ರೀತಿಯಾದಂಥ ಚಿಕ್ಕ ಸ್ಪೂನಲ್ಲಿ ನಾನು ಬೇಕಿಂಗ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್, ಹಾಗೆ ಬೇಕಿಂಗ್ ಸೋಡಾ ಎರಡೂ ಕೂಡ ಒಂದೇ ಸಮ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ. ಒಂದೊಂದು ಸತಿ ಬೇಕಿಂಗ್ ಪೌಡರ್ನ ಜಾಸ್ತಿ ಹಾಕ್ಕೊಂಡ್ರೆ ಬೇಕಿಂಗ್ ಸೋಡಾನ ಕಡಿಮೆ ಹಾಕೋಬೇಕಾಗತ್ತೆ. ಸೊ ಇವಾಗ ನಾನಿಲ್ಲಿ ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾ ಎರಡೂ ಕೂಡ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಮ್ಮೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂತ ಹೇಳಿದ್ರೆ ಪಿಂಚ್ ಆಫ್ ಸಾಲ್ಟ್ ಕೂಡ ಹಾಕ್ಕೋಬೋದು, ಅಂದರೆ ಚಿಟಿಕೆ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೋಬಹುದು. ಇವಾಗ ಇದನ್ನು ನೀಟಾಗಿ ಡ್ರೈ ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಮಿಕ್ಸ್ ಆಗುತ್ತೆ. ನಾವು ವೆಟ್ ಮಿಕ್ಸ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ನೀಟಾಗಿ ನೋಡಿ, ತಳದಿಂದ ಮೇಲಕ್ಕೆ ಈ ರೀತಿ ತಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಅದೇ ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಕೂಡ ತಗೋಬೇಕಾಗತ್ತೆ. ಸೊ ಮೊಸರನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ಅದೇ ಕಪ್ಪಲ್ಲಿ ಮತ್ತೆ ಅರ್ಧ ಕಪ್ ಆಗೋಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇವಾಗ ಬೀಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಹಾಕಿರುವಂಥ ಲಿಕ್ವಿಡ್ ಹಾಗೆ ಪೌಡರ್ ಎರಡೂ ಕೂಡ ಈ ರೀತಿಯಾಗಿ ಮಿಕ್ಸ್ ಆಗಿದೆ. ಇನ್ನೂ ನಮಗೆ ತೆಳು ಬೇಕಾಗಿದೆ. ಹಾಗೆ ಇವಾಗ ನಾವು ಒಂದು ಒಳ್ಳೆ ಫ್ಲೇವರ್ ಕೊಡೋದಕ್ಕೆ ಕಾಫಿ ಪೌಡರ್ನ ಕೂಡ ಹಾಕ್ಕೊಳ್ಳೋಣ. ಅದಕ್ಕೆ ಬಳಸ್ತಾ ಇರೋವಂಥದ್ದು ಬ್ರೂ ಕಾಫಿ ಪೌಡರ್. ಸೊ ಈ 5 ರೂಪಾಯಿದು ಒಂದು ಪ್ಯಾಕೆಟ್ನ ತೊಗೊಂಡ್ಬಿಟ್ಟು ಹಾಗೆಯೇ 1 ಕಪ್ ಇಟ್ಕೊಳ್ಳಿ. ಈ ಕಪ್ಪಿಗೆ ಈ ರೀತಿ ಪೌಡರ್ನ ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಈ ನೀರನ್ನ ಇವಾಗ ಈ ಕಾಫಿ ಪೌಡರ್ ಒಳಗಡೆ ಹಾಕೋಬೇಕಾಗತ್ತೆ. ಈ ರೀತಿ ನೀವು ಹಾಕ್ಕೊಂಡ್ರೆ ಕಾಫಿ ಪೌಡರ್ ಗಂಟು ಆಗದೆ ನೀಟಾಗಿ ಕರಗತ್ತೆ. ನೋಡಿ, ಈ ರೀತಿ. ಇವಾಗ ಇದನ್ನು ಕೂಡ ಈ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಬೀಟ್ ಮಾಡ್ಕೋಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ಬೀಟರ್ನ ನಾವು ಬಳಸೋದ್ರಿಂದ ಗಂಟು ಕೂಡ ಆಗೋದಿಲ್ಲ. ಹಾಗೆ ಇದರೊಳಗಡೆ ಸ್ವಲ್ಪ ಪೌಡರೆಲ್ಲ ಇರುತ್ತೆ, ಅದು ಕೂಡ ನೀಟಾಗಿ ತೆಳು ಆದಮೇಲೆ ಹಾಗೆಯೇ ಅದು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಾಗ ಹೊರಗಡೆನೂ ಕೂಡ ಬರುತ್ತೆ. ಈ ರೀತಿ ಇವಾಗ ಇದನ್ನು ಸ್ವಲ್ಪ ತೆಳುವಾಗಬೇಕಾಗಿದೆ. ಅದಕ್ಕೆ ಸ್ವಲ್ಪ ನಾನೀಗ ಹಾಲನ್ನು ಅಥವಾ ಮೊಸರನ್ನ ಹಾಕ್ಕೋಬೋದು. ಆದರೆ ಮೊಸರು ಹಾಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಹಾಲು ಹಾಕ್ಕೋಬೋದು. ಇವಾಗ ನಾನಿಲ್ಲಿ ಹಾಲನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಹಾಲನ್ನ ಹಾಕ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಕೇಕ್ ಬ್ಯಾಟರ್ನ ನಾವು ರೆಡಿ ಮಾಡ್ತಾ ಇದ್ದೀವಿ ಅಂದರೆ ನೋಡಿಕೊಂಡು ಹಾಲು ಅಥವಾ ಮೊಸರನ್ನ ಹಾಕ್ಕೋಬೇಕಾಗತ್ತೆ.
ತೆಳುವಾದರೆ ಗಟ್ಟಿ ಮಾಡೋದು ಕಷ್ಟ ಆಗುತ್ತೆ. ಅದೇ ಗಟ್ಟಿ ಇದ್ದರೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಕೂಡ ನಾವು ತೆಳುವಾಗಿ ಮಾಡ್ಕೋಬೋದು. ಈಗ ಮತ್ತೆ ನಾನಿವಾಗ ಬೀಟ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಈ ರೀತಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ನೋಡ್ಬೋದು ಇವಾಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ಹಾಗೆ ಕೇಕ್ ಮಾಡೋದಕ್ಕೆ ನಾನು ಕೇಕ್ ಮೋಲ್ಡನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿರುತ್ತೆ ಮೋಲ್ಡ್. ಮೊದಲು ನಾವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಒಂದನ್ನು ಸರುಕೊಳ್ಬೇಕಾಗತ್ತೆ. ಈ ರೀತಿಯಾಗಿರುವಂಥ ಪ್ಯಾನ್ ತೊಗೊಂಡ್ರೆ ನಿಮಗೆ ಕೇಕ್ ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ. ಇವಾಗ ನೋಡ್ಬೋದು ಈ ರೀತಿಯಾಗಿ ನಾವು ಮಾಡಿದ ನಂತರ ಇಲ್ಲಿ ಸುತ್ತಲೂ ಕೂಡ ಎಣ್ಣೆನ ಸರುಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕೇಕ್ ಸೈಡು ಕೂಡ ಅಂಟೋದಿಲ್ಲ, ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಹಾಗೆ ಲಾಕ್ ಓಪನ್ ಮಾಡಿದ್ರೆ ಈ ರೀತಿ ರಿಮೂವ್ ಆಗುತ್ತೆ. ಸೊ ಈ ರೀತಿಯಾಗಿರುವಂಥ ನಾವು ಕೇಕ್ ಪ್ಯಾನ್ನ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಯಾರೆಲ್ಲ ಕೇಕ್ ತುಂಬ ಅಪರೂಪ ಮಾಡ್ತೀರಾ, ಹಾಗೆ ಪೇಪರ್ನ ಬಳಸ್ತೀರಾ, ಬಟರ್ ಪೇಪರ್ನ ಬಳಸ್ತೀರಾ ಅಂದರೆ ಅಂಥವ್ರು ಈ ರೀತಿಯಾಗಿ ಬಳಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೇಪರ್ ಬಳಸೋದಕ್ಕಿಂತ ಹೆಚ್ಚಾಗಿ ನಾವು ಈ ರೀತಿಯಾಗಿ ಬಳಸೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇವಾಗ ಈ ಬ್ಯಾಟರ್ ಏನಿದೆ ಇದನ್ನು ಮತ್ತೊಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಈ ಬ್ಯಾಟರ್ನ ಹಾಕೋತಾ ಇದ್ದೀನಿ. ತುಂಬ ಜಾಸ್ತಿ ಏನು ಮಾಡ್ತಾಯಿಲ್ಲ, ಒಂದು ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ. ತುಂಬ ದೊಡ್ಡದು ಅಲ್ಲ, ಈಸಿಯಾಗಿ ಕೇಕ್ನ ಮಾಡ್ಕೊಳ್ಬೋದು. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಕೇಕ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ಇವಾಗ ಕೇಕಲ್ಲಿರುವಂಥ ಎಲ್ಲ ಥರದ ಬ್ಯಾಟರ್ನ ಹಾಕೋತಾ ಇದ್ದೀನಿ. ಇವಾಗ ಕೇಕ್ ಪ್ಯಾನಿಗೆ ನಾನು ಬ್ಯಾಟರ್ನ ಶಿಫ್ಟ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಮಾಡಿದ್ಮೇಲೆ ಒಂದೆರಡು ಸತಿ ಟ್ಯಾಪ್ ಮಾಡಬೇಕಾಗತ್ತೆ. ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಬಬಲ್ಸ್ ಏನಾದರೂ ಇದ್ದರೆ ಆವಾಗ ಬಬಲ್ಸ್ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ನಾವು ಟ್ಯಾಪ್ ಮಾಡಬೇಕು. ಇವಾಗ ನಾನು ಓವನಲ್ಲಿ ಕೇಕ್ ಮಾಡ್ತಾಯಿಲ್ಲ, ಹೇರ್ ಫ್ರೈಯರಲ್ಲಿ ಕೇಕ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಏರ್ ಫ್ರೈಯರಲ್ಲಿ ಕೇಕ್ ಮಾಡೋದಕ್ಕೆ ಇದನ್ನು ಇಡೋಣ. ನಿಮಗೆ ಬೇಕಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಕೇಕ್ ಮಾಡ್ತಾ ಇರೋದ್ರಿಂದ ಡ್ರೈ ಫ್ರೂಟ್ಸ್ನ ಸ್ಪ್ರಿಂಕಲ್ ಮಾಡ್ಕೊಂಡಿಲ್ಲ. ನಿಮಗೆ ಬೇಕಂದರೆ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೋಬೋದು. ಇವಾಗ ಬ್ಯಾಟರ್ ರೆಡಿ ಇದೆ. ಇವಾಗ ಏರ್ ಫ್ರೈಯರ್ಗೆ ಇಟ್ಕೊಳ್ಳೋಣ. ಓವನ್ ಆದರೆ ನಾವು ಪ್ರೀ ಹೀಟ್ನ ಮಾಡಬೇಕಾಗತ್ತೆ, ಆದರೆ ಏರ್ ಫ್ರೈಯರ್ ಆದರೆ ನಾವು ಪ್ರೀ ಹೀಟ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಈ ರೀತಿ ನಾವು ಆನ್ ಮಾಡಿದಾಗ ಇಲ್ಲಿ ನಮಗೆ ಕೇಕ್ ಹಾಗೆ ಪಿಜ್ಜಾ ಆಪ್ಷನ್ಸ್, ಈ ರೀತಿ ಫ್ರೈ ಆಪ್ಷನ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಕೇಕ್ ಆಪ್ಷನ್ ಇದೆ. ಕೇಕ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ 170 ಡಿಗ್ರಿಯಲ್ಲಿ 18 ಮಿನಿಟ್ಸ್ ಬೇಯುತ್ತೆ. ಸೊ ಬೇಕಾಗತ್ತೆ ಕೇಕು. ನಿಮಗೆ ಬೇಕಂದರೆ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಮಾಡ್ಕೋಬೋದು, ಮಿನಿಟ್ಸು ಕೂಡ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಟೆಂಪ್ರೇಚರ್ ಹಾಗೆ ಟೈಮಿಂಗ್ಸ್ದು ನಿಮಗೆ ಆಪ್ಷನ್ ಇದೆ. ಸೊ ಇದನ್ನು ಕೂಡ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಈಗ ನಾನಿಲ್ಲಿ ಡಿಫಾಲ್ಟಾಗಿ ಏನಿದೆ ಅದನ್ನೇ ನಾನಿವಾಗ ಪ್ಲೇ ಮಾಡ್ತಾಯಿದ್ದೀನಿ. ಸೊ ದಟ್ ಈ ರೀತಿ ನಾವು ಪ್ಲೇ ಬಟನ್ನ ಒತ್ತಿದ್ರೆ ಇವಾಗ ಬೇಕಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಸಿರಮ್ ಮಾಡ್ಕೊಳ್ಳೋಣ. ಅದಕ್ಕೆ ಇವಾಗ ಒಂದು ಬೌಲ್ನ ಬಿಸಿಗೆ ಇಟ್ಕೋತಾ ಇದ್ದೀನಿ. ಅಂದರೆ ಅದರಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಇವಾಗ ಈ ರೀತಿಯಾಗಿರುವಂಥ ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಇದು ಸ್ವೀಟೆಡ್ ಚಾಕ್ಲೇಟ್ ಇರುತ್ತೆ. ಸೊ ಆ ಕಾರಣಕ್ಕೆ ನಾನು ಇವಾಗ ಇಲ್ಲಿ ಸ್ವೀಟ್ನ ಹಾಕ್ತಾಯಿಲ್ಲ. ಜಸ್ಟ್ ಇವಾಗ ಬಿಸಿ ನೀರನ್ನ ಇಟ್ಟಿದ್ದೀನಿ ಅಲ್ವಾ, ಈ ನೀರು ಕಾಯ್ತಾನೆ ಹಾಗೆ ಈ ಚಾಕ್ಲೇಟು ಕೂಡ ಮೆಲ್ಟ್ ಆಗುತ್ತೆ. ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳೋಣ. ನಿಮ್ಮನೇಲಿ ಏನಾದರೂ ಓವನ್ ಇತ್ತಂದರೆ ನೀವು ಡೈರೆಕ್ಟ್ ಓವನಲ್ಲಿ ಮೆಲ್ಟ್ ಮಾಡ್ಕೋಬೋದು, ಅಥವಾ ಈ ರೀತಿಯೂ ಕೂಡ ಮೆಲ್ಟ್ ಮಾಡ್ಕೋಬೋದು. ಸ್ವಲ್ಪ ಬೆಣ್ಣೆ ಆಗಿದೆ, ಸೊ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಮೆಲ್ಟ್ ಆಗೋಷ್ಟರೊಳಗೆ ಕೇಕ್ ಆಗಿದೆ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಕೇಕ್ ಬೇಕಾಗಿದೆ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಕೇಕ್ ಬೇಕಾಗಿದೆ. ನೋಡ್ಬೋದು ಎಷ್ಟು ನೀಟಾಗಿ ಉಬ್ಬಿದೆ ಅಂತ. ಇವಾಗ ಈ ಕೇಕ್ ಬೆಂದಿದೆ ಅಲ್ವಾ ಅಂತ ಹೇಳಿ ನಾವು ಥರ ಒಂದು ಕಡ್ಡಿ ಅಥವಾ ಟೂತ್ ಪೀಕ್ನ ತಗೊಂಡು ಈ ರೀತಿ ಹೋಲ್ ಮಾಡಿ ತೆಗೆದಾಗ
ಇಲ್ಲಿ ಯಾವುದೇ ಥರದ ಹಸಿ ಇರಬಾರ್ದು. ಹಸಿ ಇತ್ತು ಅಂತ ಹೇಳಿದ್ರೆ ಇನ್ನೂ ಬೇಯಿಸಬೇಕು ಅಂತ ಹೇಳಿ, ಹಸಿ ಇಲ್ಲ ಅಂದರೆ ಬೆಂದಿದೆ ಅಂತ ಹೇಳಿ. ನೋಡ್ಬೋದು ಇವಾಗ ಇದು ಬೆಂದಿದೆ. ಸೊ ಇವಾಗ ಕೆಳಗಡೆ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಅಷ್ಟರೊಳಗೆ ಈ ಕಡೆ ಮೆಲ್ಟ್ ಕೂಡ ಆಗ್ತಾ ಇದೆ ಡಾರ್ಕ್ ಚಾಕ್ಲೇಟ್. ಸೊ ಇವಾಗ ಇದನ್ನು ಈ ರೀತಿ ಕೈಯಾಡ್ತಾನೆ ಇರಬೇಕಾಗತ್ತೆ. ಸ್ವಲ್ಪ ತೆಳುವಾದರೆ ಸಾಕಾಗುತ್ತೆ, ಜಾಸ್ತಿ ತೆಳುವಾದರೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಹಾಗೆ ಸ್ವಲ್ಪ ತೆಳುವಾಗಿದ್ದರೆ ಸಾಕಾಗತ್ತೆ. ಸೊ ಈ ರೀತಿ ಆದಾಗ ಒಮ್ಮೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅಲ್ಲಲ್ಲೇ ಗಟ್ಟಿ ಅಥವಾ ಗಂಟಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಇಲ್ಲಿ ನಾನು ಕೇಕ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ಈಸಿಯಾಗಿ ಲಾಕ್ ಓಪನ್ ಮಾಡಿ ನಾವು ಕೇಕ್ನ ರಿಮೂವ್ ಮಾಡ್ಕೋಬೋದು. ಹಾಗೆ ಕೆಳಗಡೆ ಇರುವಂಥದ್ದು ಪ್ಲೇಟ್ ಏನಿದೆ ಅದು ಹಾಗೇ ಇರುತ್ತೆ, ನಾವು ಕಟ್ ಮಾಡಿಕೊಂಡು ಹಾಗೆ ತಿನ್ಬೋದು, ಇಲ್ಲಾಂದರೆ ಇನ್ನೂ ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಟ್ ನಾನು ಇವಾಗ ಇದೇ ಒಂದು ಪ್ಲೇಟಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಬೇರೆ ಪ್ಲೇಟ್ ಬೇಕಂದರೆ ನೀವು ಬೇರೆ ಪ್ಲೇಟಲ್ಲೂ ಕೂಡ ಮಾಡ್ಕೋಬೋದು. ಈಗ ಕೇಕ್ ಮೇಲೆ ಚಾಕ್ಲೇಟ್ ಸಿರಮ್ನ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಡಾರ್ಕ್ ಚಾಕ್ಲೇಟ್ನ ತೊಗೊಂಡು ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಂಡು ನೀವು ಕರಗಿಸ್ಕೊಂಡು ಅದನ್ನು ಕೂಡ ಹಾಕೋಬೋದು. ಆದರೆ ನಾನಿಲ್ಲಿ ಬೆಣ್ಣೆನ ಹಾಕಿಲ್ಲ, ಹಾಗೆಯೇ ಇದಕ್ಕೆ ಸಕ್ಕರೆನೂ ಕೂಡ ಹಾಕಿಲ್ಲ. ಡಾರ್ಕ್ ಚಾಕ್ಲೇಟ್ ಯಾರಾದರೂ ರೆಗ್ಯುಲರಾಗಿ ತಿಂತಾ ಇದ್ದರೆ ನಿಮಗೆ ಇಷ್ಟ ಆಗುತ್ತೆ ಡಾರ್ಕ್ ಚಾಕ್ಲೇಟ್ ಅಲ್ವಾ. ಅದರಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸ್ವೀಟ್ ಇರುತ್ತೆ. ಹಾಗೆ ನಿಮಗೇನಾದರೂ ಜಾಸ್ತಿ ಸ್ವೀಟ್ ಬೇಕಂದರೆ ಶುಗರ್ನು ಕೂಡ ಹಾಕೋಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ. ಚಾಕ್ಲೇಟ್ ಸಿರಮ್ ಅಂದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರಬೇಕು, ಆ ಟೇಸ್ಟ್ ಇರೋದಕ್ಕೆ. ಹಾಗೆ ಬ್ರೌನಿ ಟೇಸ್ಟ್ ಬರಬೇಕಂದ್ರೆ ಈ ರೀತಿಯಾಗಿ ಡೈರೆಕ್ಟ್ ಚಾಕ್ಲೇಟ್ನ ಕರಗಿಸ್ಬಿಟ್ಟು ಹಾಕ್ಕೊಳ್ಬೋದು. ನಿಮಗೆ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಡೈರಿ ಮಿಲ್ಕ್ ಚಾಕ್ಲೇಟ್ನು ಕೂಡ ತೊಗೊಳ್ಬೋದು. ಈ ರೀತಿಯಾಗಿ ನಾವು ಸಿರಮ್ನ ಎಲ್ಲ ಕಡೆನೂ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಒಂದು ಗೋಡಂಬಿ, ಬಾದಾಮಿ, 2 ಪಿಸ್ತಾ ಇಷ್ಟನ್ನು ತಗೊಂಡು ಡ್ರೈ ಫ್ರೂಟ್ಸ್ ಕಟ್ಟರ್ ಇರುತ್ತೆ ನೋಡಿ, ಅದರಲ್ಲಿ ಇಷ್ಟನ್ನು ಹಾಕಿ ಸ್ಲೈಸಸ್ ರೀತಿಯಲ್ಲಿ ಡೈರೆಕ್ಟಾಗಿ ಕೇಕ್ ಮೇಲೇ ನಾನು ಸ್ಪ್ರಿಂಕಲ್ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೇಲ್ಗಡೆ ಒಂದು ಒಳ್ಳೆ ಡಿಸೈನ್ ಕೂಡ ಸಿಗುತ್ತೆ. ಅಂದರೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಡಿಸೈನ್ ಅಂತ ಹೇಳ್ಬೋದು. ಯಾವುದೇ ಥರ ಕ್ರೀಮ್ನ ಬಳಸದೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಡಿಸೈನ್ನ ಮಾಡ್ಕೊಳ್ಬೋದು. ಹಾಗೆಯೇ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳೋದ್ರಿಂದ ಅಲ್ಲಲ್ಲೇ ಡ್ರೈ ಫ್ರೂಟ್ಸ್ ಸಿಗೋದ್ರಿಂದ ಒಂದು ಒಳ್ಳೆ ರುಚಿನೂ ಕೂಡ ಸಿಗುತ್ತೆ. ಹೆಲ್ದಿಯಾಗಿರುವ ಕೇಕ್ ಮಾಡೋದು ಹೇಗೆ ಅಂತ ನೀವೆಲ್ಲರೂ ನೋಡಿದ್ರಿ ಅಲ್ವಾ. ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.